ರಾಷ್ಟ್ರೀಯ ಟ್ಯಾಲಿಯಲ್ಲಿ ಫ್ಲಕ್ಚುಯೇಷನ್ ಆಗ್ತಾನೆ ಇದೆ. 293ಕ್ಕೆ ಬಂದಿಳಿದಿದೆ ಎನ್ಡಿಎ ಮಿತ್ರಕೂಟದ ಸ್ಥಾನಗಳ ಸಂಖ್ಯೆ. ಸಾಕಷ್ಟು ಫ್ಲಕ್ಚುಯೇಷನ್ ಅಂದ್ರೆ ತುಂಬಾ ಕಡೆ ಆ ಲೀಡಿಂಗ್ ಏನಿದೆ 5,000 10,000 ಈ ಅಂತರದಲ್ಲಿ ಪೈಪೋಟಿ ಕಾಣಿಸ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ಕ್ಲಿಯರ್ ಪಿಕ್ಚರ್ ಸಿಕ್ಕಿಲ್ಲ. ಮೇ ಬಿ +5 -5 ಈ ರೀತಿಯಾದಂತಹ ರಿಸಲ್ಟ್ಗೆ ಅಂತಿಮವಾದಂತಹ ರಿಸಲ್ಟ್ ಬರಬಹುದು ಅಂತ ಅನ್ಸುತ್ತೆ. ರೇವಣ್ಣಗೆ ಸೋಲು, ಗೌಡ್ರ ನಿವಾಸಕ್ಕೆ ರೇವಣ್ಣ ದೌಡಾಯಿಸಿದ್ದಾರೆ. ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಸೋಲು ಕಂಡಿದ್ದಾರೆ. ಬೇಸರದಲ್ಲಿಯೇ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ ಎಚ್.ಡಿ. ರೇವಣ್ಣ. ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಸುಮ್ಮನೆ ತೆರಳಿದ್ದಾರೆ ನಿವಾಸಕ್ಕೆ ರೇವಣ್ಣನವರು. ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ. ಗಂಭೀರ ಆರೋಪವನ್ನ ಎದುರಿಸಿದ್ದಾರೆ. ಅದರ ವಿಚಾರಣೆ, ತನಿಖೆ, ಸ್ಥಳ ಮಹಜರು ಎಲ್ಲ ಕೂಡ ಆಗ್ತಾ ಇದೆ. ಆದ್ರೆ ಆ ಕ್ಷೇತ್ರದಲ್ಲಿ ಗೆಲ್ತಾರೆ ಅನ್ನುವಂತ ಸಿಚುವೇಶನ್ ವಿದ್ಯೆ ಆರಂಭಿಕ ಹಂತದಲ್ಲಿ ಗಮನಿಸ್ತಾ ಇದ್ವಿ. ಮುನ್ನಡೆಯನ್ನ ಸಾಧಿಸ್ತಾ ಇದ್ರು. ಆದ್ರೆ ತುಂಬಾ ಮುನ್ನಡೆಯನ್ನ ಏನು ಕಾಣಲಿಲ್ಲ. ಅಲ್ಪ ಮೊತ್ತದ ಮುನ್ನಡೆ, ಪೈಪೋಟಿ ಕಾಣಿಸ್ತಾ ಇತ್ತು. ಮುನ್ನಡೆ ಅಷ್ಟೇ ಇತ್ತು. ಆದ್ರೆ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಶ್ರೇಯಸ್ ಪಟೇಲ್ ಅವರು. ಆದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವರ ಸೋಲಿನ ನಂತರ ಎಚ್.ಡಿ. ರೇವಣ್ಣ ತಂದೆ ನಿವಾಸಕ್ಕೆ ತೆರಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.